Hello guys, welcome to Travel Monk YouTube channel. As I told you already in the last video, today we will see what are the accessories fitted in my Guerrilla 450 and how much it costed around. ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಆಮೇಲೆ ನನಗೆ ಎಷ್ಟು ಬಿತ್ತು ಟೋಟಲ್ ಕಾಸ್ಟು ಅದನ್ನು ಹೇಳ್ತಾ ಹೋಗ್ತೀನಿ. ನೋಡಿ ಹಿಂಗೆ ಕಾಣಿಸ್ತಾ ಇದೆ. ನಾನು ಫುಲ್ ಆಕ್ಸೆಸರೀಸ್ ಹಾಕ್ಸಿಲ್ಲ, ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಸಿದ್ದೀನಿ. ಕೆಲವೊಂದು ಆಕ್ಸೆಸರೀಸ್ ನಾನು ಬಿಟ್ಟಿದ್ದೀನಿ, ಯಾಕಂದರೆ ಔಟ್ ಆಫ್ ಮೈ ಬಜೆಟ್, ಅದಕ್ಕೋಸ್ಕರ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ಆಕ್ಸೆಸರೀಸ್ ಬಂದುಬಿಟ್ಟು ನಕಲ್ ಗಾರ್ಡ್. ಇದು ಇಂಪಾರ್ಟೆಂಟು, ಯಾಕಂದರೆ ಗಾಡಿ ಹೊಡಿಬೇಕಾದ್ರೆ ಆಗಲಿ ಕಲ್ಲುಗಳು ಹೊಡೆಯುತ್ತಲ್ಲ, ಅದು ತಪ್ಪಿಸುತ್ತೆ. ಅದಕ್ಕಿದು ಇಂಪಾರ್ಟೆಂಟು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದಕ್ಕೆ ನಾನು ಪೇ ಮಾಡಿಲ್ಲ, ಇದು ಕಾಂಪ್ಲಿಮೆಂಟ್ರಿ ನನಗೆ ಕೊಟ್ಟಿದ್ದು. ಆಮೇಲೆ ಹೇಳೋದು ಮರ್ತೆ, ನಾನು ಎಲ್ಲಿ ಹಾಕ್ಸಿದ್ದೀನಿ ಅಂದರೆ ಆಕ್ಸೆಸರೀಸು ವಿಜಯನಗರ ರೈಡ್ ಅಡ್ವೆಂಚರ್ ಅಂತ ಅವ್ರದ್ದು ಆಕ್ಸೆಸರೀಸ್ ಶೋರೂಮ್ ಇದೆ. ಕುವೆಂಪು ರೋಡಲ್ಲಿ ಬರುತ್ತೆ, ವಿಜಯನಗರ ಬ್ಯಾಂಗ್ಳೂರು, ಅಲ್ಲಿ ಹಾಕ್ಸಿದ್ದೀನಿ. ನನಗೆ ಓವರಾಲ್ ಆಗಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವರು. ಸೊ ಹೀಗೆ ಯೂಟ್ಯೂಬ್ ನೋಡಿಬಿಟ್ಟು ಹೋಗಿದ್ದು ಅಲ್ಲಿಗೆ ನಾನು. ಓಕೆ, ಈಗ ಮೇನಾಗಿ ನಾನು ಹಾಕ್ಸಿರೋದು ಆಕ್ಸೆಸರೀಸ್ ಬಂದು ಮೇನ್ ಥಿಂಗ್ ಕ್ರಾಶ್ ಗಾರ್ಡ್ ಇದೆಲ್ಲ. ಈ ಕ್ರಾಶ್ ಗಾರ್ಡ್ ಇದು ಇಂಪಾರ್ಟೆಂಟ್ ಇದು ಗಾಡಿಗೆ. ನಾನು ಆಕ್ಸೆಸರೀಸ್ ಹಾಕ್ಸಿರೋದು ಬಂದುಬಿಟ್ಟು ಮೋಟೋ ಕೇರ್ ಅವ್ರದ್ದೇ ಕ್ರಾಶ್ ಗಾರ್ಡ್ ಹಾಕ್ಸಿದ್ದೀನಿ. ಆಮೇಲೆ ಮೋಟೋ ಕೇರ್ ಅವ್ರದ್ದೇ ಫಾಗ್ ಲೈಟು. ಇದು ಫಾಗ್ ಲೈಟ್ ಬಂದುಬಿಟ್ಟು MC2410 ಬೆನ್ಸು ವಿತ್ ಆರ್ನೆಸ್ ಬರುತ್ತೆ. ಇದು ಬ್ಯಾಕ್ ರ್ಯಾಕ್, ಟಾಪ್ ರ್ಯಾಕ್ ವಿತ್ ಬ್ಯಾಕ್ ಸೀಟು. ಓಕೆನಾ, ಇದು ಒಂದು. ಆಮೇಲೆ ಟೈರ್ ಹಗ್ಗರು ಇದು. ಆಮೇಲೆ ಈ ಕ್ಯಾಪ್ಸ್ಗಳು, ಆಯಿಲ್ ಕ್ಯಾಪ್ಸು ಇದು. ಮಾಸ್ಟರ್ ಸಿಲಿಂಡರ್ ಕ್ಯಾಪು ಇದು. ಫಾಗ್ ಲೈಟು ನಾನು ಇದು ಹಾಕ್ಸಿಲ್ಲ, ರೇಡಿಯೇಟರ್ ಗಾರ್ಡ್ ಹಾಕ್ಸಲಿಲ್ಲ, ಬಿಕಾಸ್ ನನಗೆ ರಾಯಲ್ ಎನ್ಫೀಲ್ಡ್ ಅವ್ರು ಕೊಟ್ಟಿರೋದೇ ಸಾಕಾಯಿತು. ನಮಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಟ್ರು. ಇದೇ ಇರಲಿ, ನೆಕ್ಸ್ಟ್ ಅಪ್ಗ್ರೇಡ್ ಮಾಡೋಣಂತೆ. ಇದು ಕೂಡ ಹಾಕ್ಸಲಿಲ್ಲ. ಹೆಡ್ಲೈಟ್ ಕವರು ಇದು ಒಂದು ಹಾಕ್ಸಿದೆ. ಇದು ನನ್ನ ರಿಕ್ವೈರ್ಮೆಂಟ್ ಬೋಬೋ. ನನಗೆ ಬೇಸಿಕ್ಕಾಗಿ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ಹಾಕ್ಸಿದ್ದೀನಿ. ನೋಡಿದ್ರಲ್ಲ ಏನೇನು ಹಾಕ್ಸಿದ್ದೀನಿ. ನನಗೆ ಕ್ರಾಶ್ ಗಾರ್ಡ್ ಬಂದು 4500 ಹಾಕ್ಕೊಟ್ಟ. ಫಾಗ್ ಲೈಟು ಅದು ಅಷ್ಟೇ 4500. ಇದು ಟಾಪ್ ರ್ಯಾಕ್ ವಿತ್ ಬ್ಯಾಕ್ ರೆಸ್ಟ್ ಇದು 3600 ರುಪೀಸು. ಇದು ಬೋಬೋ ಕವರ್ ಬಂದುಬಿಟ್ಟು 2400 ಅನ್ಕೊತೀನಿ ಅದು. ಈ ಆಯಿಲ್ ಕ್ಯಾಪ್ಗಳು ಇದು ಎಲ್ಲ ಸೇರಿ 1200 400 ರುಪೀಸ್ ಈಚ್. ಅದು 3 ಪಾರ್ಟ್ಸು. ಅದೊಂದು. ಟೈರ್ ಹಗ್ಗರು 1600 ರುಪೀಸ್. ಇದು ಕೂಡ ಮೋಟೋ ಕೇರ್ ಅವ್ರದ್ದೇ 1600 ರುಪೀಸು. PPF ಮಾಡಿಸಿದ್ದೀನಿ. ಇದು 400 mm ಥಿಕ್ನೆಸ್ ಇದೆ, ಅಲ್ಲ ಸಾರಿ 140 ಥಿಕ್ನೆಸ್ ಬರುತ್ತೆ. ಆ್ಯಕ್ಚುಲಿ 200 ಮಾಡಿಸ್ಬೋದು, 140 ಏನಕ್ಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? 140 ಏನಕ್ಕೆ ಅಂದರೆ ನಾಟ್ ನೆಸಸರಿ ಅಷ್ಟೇ. ಇಟ್ ಈಸ್ ನಾಟ್ ಟೂ ಮಚ್ ನೆಸಸರಿ ಫಾರ್ ಬೈಕ್, ಅದಕ್ಕೋಸ್ಕರ ಅಷ್ಟೇ 140 ಸೆಲೆಕ್ಟ್ ಮಾಡಿದ್ದೀನಿ. ಇದು 3500 ರುಪೀಸ್ ಹಾಕಿದ್ದಾನೆ ಫುಲ್ ಬಾಡಿ. ಅದಾದಮೇಲೆ ಇದು ನೋಡಿ, ಫಾಗ್ ಲೈಟಿಗೆ ವೈರ್ಲೆಸ್ ಕೊಟ್ಟಿರೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. 6 months ವ್ಯಾರಂಟಿ ಬರುತ್ತೆ. ಇನ್ನು ಮಿಕ್ಕಿದ ಪಾರ್ಟ್ಸ್ ಎಲ್ಲ 2 years ಆಫ್ ವ್ಯಾರಂಟಿ ಕೊಟ್ಟಿದ್ದಾನೆ. ಓವರಾಲ್ ಆಗಿ ನನಗೆ 32,000 ರುಪೀಸ್ ಆಯಿತು ವಿತ್ ಲೇಬರ್ ಆ್ಯಂಡ್ ಆಲ್. ಈ ಥರ ಕಾಣಿಸ್ತಾ ಇದೆ ನೋಡಿ, 32,000 ರುಪೀಸ್ ಬಿತ್ತು ನನಗೆ. ಮತ್ತೇನು ಮಾಡಿಸಿದ್ದೀನಿ ನಾನು? ಹೋಗೋಣ, ಒಂದು ಶಾರ್ಟ್ ಸ್ಪಿನ್ ಹೋಗಿ ಬರೋಣ. ಅಲ್ಲ ಟ್ಯಾಂಕ್ ಇಚ್ಚಿನ ಬನ್ನಿ.
ನಾನು ಲಾಸ್ಟ್ ವಿಡಿಯೋದಲ್ಲಿ ಇಟ್ಟಿದ್ದೆ, ವ್ಯೂ ನನಗೆ ಗೊತ್ತಾಗಿರಲಿಲ್ಲ. ನೋಡಿ ಗಾಯ್ಸ್, ಆಡಿಯೋ ಕಾಂಪ್ರಮೈಸ್ ಆಗಬೇಕು ಬಿಕಾಸ್ ಐ ಆಮ್ ನಾಟ್ ಯೂಸಿಂಗ್ ಎನಿ ಮೈಕ್ ಹಿಯರ್, ಜಸ್ಟ್ ಯೂಸಿಂಗ್ ಮೈ ಫೋನ್ ಮೈಕ್ರೋಫೋನ್ ಟು ರೆಕಾರ್ಡ್. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗಾಡಿ ಮಾತ್ರ ಸೈಕ್ ಆಗಿದೆ. ಇಂಜಿನ್ ಪವರು 40 bhp, 40 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಬಿಕಾಸ್ ನಾನು 110 cc ಓಡಿಸ್ತಾ ಇದ್ದೆ ಮುಂಚೆ ಹೋಂಡಾಲಿ. ಅದರಿಂದ ಡೈರೆಕ್ಟ್ ನನಗೆ ಗೆರಿಲ್ಲ ಶಿಫ್ಟ್ ಆಗಿರೋದು. ಐ ಫೀಲ್ ಲೈಕ್ ಹ್ಯೂಜ್ ಡಿಫ್ರೆನ್ಸ್ ಇನ್ ಪವರ್. ನನಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾಯಿದೆ ಇದು ಒಂಚೂರು. ಬಿಕಾಸ್ 110 cc ಓಡಿಸಿದವರು ಡೈರೆಕ್ಟಾಗಿ 450 cc ಓಡಿಸ್ಬೇಕು ಅಂದರೆ ಈ ಗಾಡಿ ಎಳ್ದಾಡೋಕ್ಕೆ ಆಗ್ತಿಲ್ಲ ನಮ್ಮ ಇದು. ಅಯ್ಯಪ್ಪ, ಇದಕ್ಕಿನ್ನೂ ನಾನು ಅಡ್ಜಸ್ಟ್ ಆಗಬೇಕು ಗಾಡಿಗೆ. ರೈಡ್ ಅಡ್ವೆಂಚರಲ್ಲಿ ಹಾಕ್ಸ್ಕೊಡಿ, ನಾನು ರೆಕಮೆಂಡ್ ಮಾಡ್ತೀನಿ. ನನಗೇನು ಪ್ರಮೋಷನ್ ಏನೂ ಇಲ್ಲ. ಸುಡುಗಾಡು ಒಳ್ಳೆ ಪ್ರೈಸೇ ಹಾಕ್ಕೊಟ್ಟಿದ್ದಾರೆ ಓವರಾಲ್ ಆಗಿ. ನೋಡಿ ಇವರು ಚೆನ್ನಾಗಿದೆ ಗಾಡಿ ಏನೋ. ಆಮೇಲೆ ಇದು ಫಸ್ಟ್ ಸರ್ವಿಸ್ ಆಗಿಲ್ಲ ಇನ್ನೂ ಗಾಡಿಗೆ. 500 ಕಿಲೋಮೀಟರ್ಸಿಗೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. 453 ಆಗಿದೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಫಸ್ಟ್ ಸರ್ವಿಸ್ ಮಾಡಿಸ್ಬಿಡೋದು. ಬೆಂಗಳೂರಲ್ಲೇ ಇರೋದು ಆ್ಯಕ್ಚುಲಿ. ನಾನು ನಮ್ಮ ಊರಿಗೆ ಬಂದಿದ್ದೀನಿ, ಆ ವಿಡಿಯೋ ಕೂಡ ಹಾಕ್ತೀನಿ ನಾನು. ನಮ್ಮ ಊರು ಬಂದುಬಿಟ್ಟು ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ ಡಿಸ್ಟಿಕ್ಕು, ಅಗ್ರಿಬೊಮ್ಮನಹಳ್ಳಿ ತಾಲೂಕು. ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ತೋರಿಸ್ತೀನಿ. ಮುಂದಿನ ವಿಡಿಯೋ, ನೆಕ್ಸ್ಟ್ ವಿಡಿಯೋ ನಂದು ಅಗ್ರಿಬೊಮ್ಮನಹಳ್ಳಿ ಟು ಬ್ಯಾಂಗ್ಳೂರೇ ಇರುತ್ತೆ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಯಾಕಂದರೆ ಇನ್ನೊಂದು ಸತಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆ್ಯಕ್ಸೆಸರೀಸ್ ಏನೇನು ಹಾಕ್ಸಿದ್ದೀನಿ ಅಂತ ಹೋಗ್ತಾ ಮುಂದಿನ ವೀಡಿಯೋಗಳಲ್ಲಿ. ಯೂಟ್ಯೂಬ್ ವೀಡಿಯೋಸ್ ಅಂದರೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ಗೈಸ್, ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ಚಿನ್ನ ಟ್ಯಾಂಕ್ ಅಪ್ಪಿ ಬಲೆ